ಮನೆ ಊಟ ಬೇಕು ಅಂತ ಕೇಳಿದ್ರು ದರ್ಶನ್ ಅವರು. ಆಯ್ತು, ಆಮೇಲೆ ಇವತ್ತು ಪರಪ್ಪನಗ್ರಹದ ವರದಿ ಕೊಟ್ರಂತೆ ಅಧಿಕಾರಿಗಳು. ಇಲ್ಲಿ ಏನಾಗಿದೆ ಕೊಡಕ್ಕಾಗಲ್ಲ. ಅಲ್ಲೇನು ವಿಷ ಇದೆಯಾ, ಪೌಷ್ಟಿಕಾಂಶ ಇಲ್ವಾ, ಏನಕ್ಕೆ? ಎಲ್ಲ ಸರಿ ಇದೆ, ಆಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸರಿ, ಕೋರ್ಟು ನೋಡೋಣ, ಹಾಗಾದ್ರೆ ಇರಿ, ಎಲ್ಲ ವಿಚಾರಣೆ ಮಾಡೋಣ ಅಂತ ಸೆಪ್ಟೆಂಬರ್ 5ಕ್ಕೆ ಹಾಕ್ಬಿಟ್ಟಿದ್ದಾರೆ ಕೇಸನ್ನು. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ, ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ, ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ಹೈಕೋರ್ಟ್. ಹಾಗಾಗಿ ತಕ್ಷಣಕ್ಕೆ ಅವ್ರು ಜೈಲು ಊಟನೇ ತಗೋಬೇಕು 5ನೇ ತಾರೀಕು ಅಂತ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.